ಕುಮಾರಸ್ವಾಮಿಯವರು ಒಂದು 2-3 ಮಾತು ಹೇಳಿದರು. ನಮ್ಮನ್ನ ಗಲೀಜು ಅಂತೆಲ್ಲ ಹೇಳಿದ್ರು. ಯಾರು ನಮ್ಮನ್ನ ಗಲೀಜು ಅಂತ ಕರೆದಿದ್ರು, ನಾವೆಲ್ಲ ಇದ್ದಾಗ ಏನಾಗಿದ್ರು, ನಮ್ಮನ್ನೆಲ್ಲ ಕಳ್ಕೊಂಡು ಒಬ್ಬ ಪುತ್ರನ್ನ 3 ಬಾರಿ ಸೋಲಿಸಿದ್ದಾರೆ, 1 ಬಾರಿ ಅಲ್ಲ. ನನಗೆ ಏನಾದ್ರು ಹೇಳಿದ್ರೆ ನೀವು ಅನ್ಕೋಬೋದು, ಬೇರೆಯವರು ಅನ್ಕೋಬೋದು, ಹೇಳೋದಕ್ಕೆ ಏನೋ ಗಾದೆ ಹೇಳಕ್ಕೆ ಚಂದ ಬದನೆಕಾಯಿ ತಿನ್ನಕ್ಕೆ ಚಂದ ಅಂತಾರಲ್ಲ, ಆ ಥರ ಹೇಳ್ತಾರೆ ಅಂತ ಅನ್ಬೋದು. ಖಂಡಿತ ಇಲ್ಲ. ನಾನು ಮನಸ್ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಈ 1 ವಾರದಲ್ಲಿ ಯಾರೋ ಕೇಳಿದ್ರು ನನಗೆ, ನಿಮ್ಮ ರಿಸಲ್ಟ್ ಏನು ಅಂದರು. ಯೋಗೇಶ್ವರ್ ಗೆಲ್ತಾರಲ್ವ ಅಂತ. ಏನ್ರಿ ನೀವು ನಿಖಿಲ್ ಬಗ್ಗೆ ಸಹಾನುಭೂತಿ ಮಾತಾಡ್ತೀರಾ? ನಿಖಿಲ್ಗೆ ನೋಡ್ರಿ, ನಿಖಿಲ್ ಬಗ್ಗೆ ಇರತಕ್ಕಂಥ ಸಾಫ್ಟ್ ಕಾರ್ನರೇ ಬೇರೆ. ಚುನಾವಣೆ ನಡೆಸ್ತಾ ಇರೋದು ಅವರಪ್ಪ ಸಾರಥಿ. ಇಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿ, ನಾವು ಕುಮಾರಸ್ವಾಮಿಗಲ್ಲ ಸಾಫ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಕುಮಾರಸ್ವಾಮಿಯವರ ನಡವಳಿಕೆ, ಕುಮಾರಸ್ವಾಮಿಯವರ ಮಾತು, ಕುಮಾರಸ್ವಾಮಿಯವರ ಏನು ಒಂದು ಅದನ್ನು ಬೇರೆ ಪದದಲ್ಲಿ ನಾನು ಹೇಳಲಿಕ್ಕೆ ಹೋಗಲ್ಲ. ಸೊ ಕಳೆದ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿ ಆದಮೇಲೆ ದಿನನಿತ್ಯ ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರೆಸ್ ಮೀಟ್ಗಳು ಇವೆಲ್ಲ ನೋಡಿದಾಗ ಯಾರಿಗೂ ಜನಕ್ಕೆ ಇವರಾಗೆ ಗೌರವ ಕೊಡಬೇಕು ಅಥವಾ ಇವ್ರಿಗೆ ಮತ ಹಾಕಬೇಕು ಅಂತ ಅನಿಸಲ್ಲ. ಆ ರೀತಿ ಇವತ್ತೇನಾದ್ರೂ ನಿಖಿಲ್ ಸೋತಿದ್ರೆ ಅದಕ್ಕೆ ಸಂಪೂರ್ಣ ಕಾರಣ ಅದಕ್ಕೆ ಅವರ ನಡವಳಿಕೆನೇ ಕುಮಾರಸ್ವಾಮಿಯವರು. ಆಮೇಲೆ ದೇವೇಗೌಡರು ಇಲ್ಲಿವರೆಗೆ ಈ ಥರದ ಮಾತುಗಳನ್ನ ನಾವು ಕೇಳಿರಲಿಲ್ಲ. ಈ ಸಲ ಚುನಾವಣೆಯಲ್ಲಿ 3 ತಿಂಗಳು ಕೂಡಾಕಿದ್ರು. ಯಾರು ಕೂಡಾಕಿದ್ದು? ಒಂದು ದಿವಸನೂ ಈ ಒಂದು ಹೆಣ್ಣು ಮಕ್ಕಳು ಯಾರಿಗೆ ಅನ್ಯಾಯ ಆಗಿದೆ, ಸಂತ್ರಸ್ತರಿದ್ದಾರೆ, ಅವ್ರ ಬಗ್ಗೆ ಅನುಕಂಪದ ಮಾತು ಹೇಳಲಿಲ್ಲ. ಅವ್ರಿಗೆ ಒಂದು ಸಮಾಧಾನಕರವಾದಂಥ ಒಂದು ಮಾತು ಹೇಳಲಿಲ್ಲ. ಸಿದ್ದರಾಮಯ್ಯನವ್ರನ್ನ ತೆಗಿತೀನಿ, ಡಿ ಕೆ ಶಿವಕುಮಾರ್ ತೆಗಿತೀನಿ, ಇದೆ. ಇವತ್ತು ಅಲ್ಲಿ ಚುನಾವಣೆ ನಡೀತಿದ್ದಂಗೆ ಹೇಳಿದ್ರು ಜನ. ಬಹುಶಃ ಇವರಿಬ್ಬರು ರೇವಣ್ಣನ ಮಕ್ಕಳು ವಿಚಾರ ಬಂದಾಗ, ರೇವಣ್ಣನ ಮಕ್ಕಳು ಜೈಲಿಗೆ ಹೋಗೋವರೆಗೂ ಮಾಧ್ಯಮದಲ್ಲಿ ರಾಹುಲ್ ಗಾಂಧಿಯವರು ಹಿಡಿದು ಸಿದ್ದರಾಮಯ್ಯನವ್ರಿಂದ ಹಿಡಿದು ಡಿ ಕೆ ಅವರವರೆಗೂ ಬಾಯಿಗೆ ಬಂದಂಗೆ ಮಾತಾಡೋರು. ಅವರು ಜೈಲಿಗೆ ಹೋದ ತಕ್ಷಣವೇ ಆ ವಿಚಾರವನ್ನೇ ಬಿಟ್ಟರು. ಕುಮಾರಸ್ವಾಮಿಯವ್ರು ನಿಲುವೇನು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಭಾಳ ಜನ. ಇವತ್ತು ಅವರ ಸೋಲಿಗೆ 3 ಬಾರಿ ಪುತ್ರ ಶೋಕ ಇದೆಯಲ್ಲ, ಅದು ಬಹುಶಃ ಎಲ್ಲಕ್ಕಿಂತ ದೊಡ್ಡದು ಅಂತೇಳಿ ನಮ್ಮ ಒಂದು ಇತಿಹಾಸದಲ್ಲಿ ಹೇಳ್ತಕ್ಕಂಥದ್ದು. ಪುತ್ರ ಶೋಕ ಭಾಳ ಕಠಿಣವಾದಂಥದ್ದು. ಬಹುಶಃ ನಾನು ಅದನ್ನು ಅವರಿಗೆ ಪುತ್ರ ಶೋಕದಿಂದ ನರಳಿ ಅಂತ ಹೇಳಲ್ಲ. ಬಟ್ ನಾನು ಇನ್ನೊಂದು ಅವರು ನನ್ನ ವೈರಿ ಅಂತ ಕರೆದಿದ್ದಾರೆ ಎಲ್ಲೋ 2-3 ಕಡೆ. ನಾನು ಅವ್ರನ್ನ ವೈರಿ ಅಂತ ಕರೆಯಲ್ಲ, ಇನ್ನೂ ನನ್ನ ಸ್ನೇಹಿತರು ಅಂತಲೇ ಕರಿತೀನಿ. ಬಟ್ ಈಗಲಾದರೂ ಅವರು ಅವರ ಮುಂದೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಡೆಸ್ಕೊಂಡು ಬೇರೆಯವ್ರನ್ನ ಲಘುವಾಗಿ ಮಾತಾಡೋದನ್ನು, ಸಿಂಗ್ಯುಲರ್ ಆಗಿ ಮಾತಾಡೋದನ್ನು ಬಿಟ್ಟು ರಾಜಕಾರಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರೆ ಭಾಳ ಒಳ್ಳೆಯದು. ನಾವು ಬಹುಶಃ ಅವ್ರಿಗಿಂತ ಚೆನ್ನಾಗಿ ಮಾತಾಡೋದು ಗೊತ್ತಿದ್ರು ಸೌಜನ್ಯವಾಗಿ ಮಾತಾಡ್ತಾ ಇದ್ವಿ. ನಾವು ಪ್ರಧಾನಿಗಳ ಮಕ್ಕಳಲ್ಲ, ನಾವು ಆರ್ಡಿನರಿ ರೈತರ ಮಕ್ಕಳು. ನಮಗೆ ಒಂದು ಸಂಸ್ಕಾರ ಕಲಿಸಿದ್ದಾರೆ ನಮ್ಮ ತಂದೆ ತಾಯಿಗಳು. ಅವ್ರಿಗೆ ಏನು ಕಲ್ತಿದ್ದಾರೋ ಗೊತ್ತಿಲ್ಲ. ಬಹುಶಃ ನಮ್ಮ ಮಂಡ್ಯ ಜನ ಒಂದು ಬಾರಿ ಗೆಲ್ಲಿಸಿದ್ದಾರೆ, ಆದರೆ ಕ್ಷಮಿಸ್ತಾರೆ. ಎಲ್ಲರಿಗಿಂತ ಅತಿ ಹೆಚ್ಚು ನಮಗೆ ಕ್ಷಮಿಸೋ ಅಂಥ ಜನ ಇದ್ದರೆ ಅದು ಮಂಡ್ಯದವರು. ಬಟ್ ಅಂಥ ಕ್ಷಣಕ್ಕೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಅದಕ್ಕೆ ಉತ್ತರನೂ ಸಹ ಮಂಡ್ಯದವ್ರು ಕೊಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಾದ್ರೂ ಈ ರಿಸಲ್ಟ್ಗಳ ಒಂದು ತೀರ್ಮಾನದಿಂದ ಸೌಜನ್ಯವಾಗಿ ನಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಅವ್ರ ಕುಟುಂಬ ಅನ್ನೋದನ್ನು ಹೇಳ್ತೀವಿ.